ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದಂಥ ಆಸ್ತಿ ಅಲ್ಲ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಅದು ಈಗ ಸಿಕ್ಕಾಪಟ್ಟೆ ವಾರ್ಗೆ ಶುರು ಆಗ್ಬಿಡ್ತು. ಈ ವಿಚಾರದಲ್ಲಿ ಪ್ರಮೋದಾದೇವಿಯವರು ಕೂಡ ಮಾತನಾಡಿದ್ದಾರೆ. ಎಲ್ಲಿಗೆ ಬಂದು ತಲುಪಿದೆ ದಸರಾ ಉದ್ಘಾಟನೆಯ ವಾರ್ ನೋಡಿ. ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ, ಡಿಕೆಶಿ ವಿವಾದ. ಮೌನ ಮುರಿದ ರಾಜವಂಶಸ್ಥೆ ಪ್ರಮೋದಾದೇವಿ. ದೇವಸ್ಥಾನ ವಿಚಾರದಲ್ಲಿ ರಾಜಕೀಯ ಬೆರೆಸಿದ್ದಕ್ಕೆ ಬೇಸರ. ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಈ ಬೆಳವಣಿಗೆ ಬಗ್ಗೆ ರಾಜವಂಶಸ್ಥೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು. ಚಾಮುಂಡಿ ಹಿಂದೂ ದೇವರು, ಯದುವಂಶಕ್ಕೆ ಮನೆ ದೇವರು. ಚಾಮುಂಡಿ ದೇವಿ ಯದುವಂಶಕ್ಕೆ ಧಾರ್ಮಿಕ ತಾಯಿ ಇದ್ದಂತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಚಾಮುಂಡಿ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ವಿಧಿ ವಿಧಾನದಿಂದ ಪೂಜೆ ನಡೆಯುತ್ತದೆ. ಈ ಬಗ್ಗೆ ರಾಜಕಾರಣಿಗಳು ಏನು ಬೇಕಾದರೂ ಹೇಳಿ, ಕರೆಯುವವರು ಏನಾದರೂ ಕರೆಯಲಿ, ಅವರು ಹೇಳಿದ ತಕ್ಷಣ ಅವರು ಹೇಳಿದಂತೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ಗೆ ತಿರುಗೇಟು ನೀಡಿದ್ದಾರೆ. ಅಂತಂದರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ. ಯಾಕೆ ಅಂದರೆ ದೇವರು ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್ರು, ನಮ್ಮ ಕುಲದೇವಿ. ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದರ ಮೇಲೆ. ಅದರಿಂದ ನಾವು ಅದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೊತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆ ನನ್ನ ಪತ್ರದ ಮೂಲಕ ಎಲ್ಲನೂ ತಿಳಿಸಿದ್ದೀನಿ. ಬೇರೆ ಅವ್ರು ಹೇಳ್ಕೊತಾರೆ, ಅವ್ರ ಭಾವನೆ ತೋರಿಸ್ಕೊತಾರೆ ವಿನ ನಾವ್ಯಾಕೆ ಅದನ್ನು ನಮ್ಗೆ ತಗೋಬೇಕು? ಅವ್ರು ಹೇಳಿದ್ರು ಅಂದಾಕ್ಷಣಕ್ಕೆ ಅದಾಗಲ್ಲ. ರಾಜಮನೆತನ ದೇವಸ್ಥಾನ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದೆ. ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆ ಆದರೂ ಅದು ಅಧಿಕೃತ ಅಲ್ಲ. ನ್ಯಾಯಾಲಯದ ಆದೇಶ ಬಂದ ಮೇಲಷ್ಟೇ ಎಲ್ಲವೂ ಸ್ಪಷ್ಟ ಆಗೋದು ಅಂತ ಹೇಳುವ ಮೂಲಕ ಚಾಮುಂಡಿ ಬೆಟ್ಟ ಸರ್ಕಾರದ್ದೋ ಅಥವಾ ಯದುವಂಶದ್ದೋ ಎಂಬ ಪ್ರಶ್ನೆ ಇನ್ನೂ ಜೀವಂತವಾಗಿದೆ ಎಂದು ಸೂಚ್ಯವಾಗಿ ಹೇಳಿದ್ದಾರೆ. ನಾವು ಕೂಡ ಅದರ ಬಗ್ಗೆ ಕೋರ್ಟಲ್ಲಿ ಕೇಸ್ ಇದೆ. ಅಲ್ಲಿ ಜಾಸ್ತಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ, ಅಲ್ಲಿ ಪೆಂಡಿಂಗ್ ಇರೋದ್ರಿಂದ. ಅದು ಸರ್ಕಾರ ಅದಕ್ಕೆ ಯಾತಕ್ಕೆ ಬೇಕಾಗಿಲ್ಲ ಅಂತ ನಮ್ಮ ಭಾವನೆ. ಪ್ರಾಧಿಕಾರ ರಚನೆ ಆದಮೇಲೆ ಯೋಚನೆ ಮಾಡೋಣ, ಯಾಕೆ ಇವಾಗ ಅದು ಅವ್ರು ಮಾಡ್ಕೊಂಡಿದ್ದಾರೆ. ನಮ್ದು ಕೇಸ್ ಪೆಂಡಿಂಗ್ ಇದೆಯಲ್ಲ, ರಚನೆ ಮಾಡ್ಕೋಬಹುದು. ಅದು ಮುಂದಕ್ಕೆ ಡಿಸಿಷನ್ ಬರೋ ತನಕ ನಾವು ಕಾಯ್ಬೇಕಲ್ವಾ. ಚಾಮುಂಡಿ ದೇವಸ್ಥಾನವನ್ನ ರಾಜಕೀಯಕ್ಕೆ ಬಳಸಿಕೊಂಡಿದ್ದಕ್ಕೆ ನನಗೆ ಬೇಸರ ಇದೆ ಎಂದ ಪ್ರಮೋದಾದೇವಿ ಒಡೆಯರ್, ದಸರಾ ಉದ್ಘಾಟಕರ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಏನೂ ಇಲ್ಲ. ಕರೆದವರು ಕರೆಸಿಕೊಂಡವರಿಗಷ್ಟೇ ಗೊತ್ತು. ಸರ್ಕಾರದ ದಸರಾ ನಮ್ಮ ಪರಂಪರೆಯ ಭಾಗವಲ್ಲ. ನಮ್ಮ ದಸರಾ ಖಾಸಗಿಯಾಗಿಯೇ ನಡೆಯುತ್ತದೆ. ಸರ್ಕಾರ ಅವರಿಗೆ ಬೇಕಾದ ರೀತಿ ದಸರಾ ಮಾಡ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಎಂದಿದ್ದಾರೆ. ದಸರಾ ವಿಚಾರದಲ್ಲಿ ಇಲ್ಲಿವರೆಗೆ ಆಗಿರುವ ರಾಜಕೀಯವೇ ಸಾಕು, ಆ ವಿಚಾರ ಇನ್ನು ಮುಂದುವರಿಸೋದು ಬೇಡ ಅಂತ ಹೇಳಿದರು. ನಮ್ಮ ಪತ್ರದಲ್ಲಿ ನೋಡಿರೋದು ದೇವಸ್ಥಾನನೂ ಪಾಲಿಟಿಕ್ಸ್ಗೆ ಬಿಡ್ಲಿಲ್ವಲ್ಲ ಅಂತ. ಅದೇ ಅದನ್ನು ಪೊಲಿಟಿಸೈಸ್ ಮಾಡೋ ಉದ್ದೇಶ ಬೇಕಿರಲಿಲ್ಲ ಅನ್ನೋದನ್ನ ನಂಗೆ ಬೇಜಾರಾಯಿತು. ಆದರೆ ಅವರು ಹೇಳೋರು ಬೇಕಾದಷ್ಟು ಹೇಳಿಕೆ ಹೇಳ್ತಾರೆ, ಅದು ಅವ್ರವ್ರ ಭಾವನೆ ತೋರಿಸ್ಕೊಳುತ್ತೇವೆ. ನಾವು ಅದನ್ನ ಯಾಕೆ ತಗೋಬೇಕು? ದಸರಾ ಉದ್ಘಾಟಕರ ವಿಚಾರವಾಗಿಯೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳೋಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆಯೋರು ಇಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ. ನನಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ಸರ್ಕಾರ ರಚನೆ ನಮ್ಮ ಪರಂಪರೆಯ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ಮದು ಯಾವ ರೀತಿಲೂ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ಮದು ನಮ್ಮ ಪ್ರೈವೇಟ್ ಇದು, ನಾವು ನಮ್ಮದೇನಿದೆ ನಮ್ಮ ಹಿಂದಿನಿಂದ ನಡ್ಕೊಂಬಂದಿರೋ ಸಂಪ್ರದಾಯ ಇದರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ. ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದು ಸತಿನೂ 5 ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ಹೋಗ್ತಾರೆ. ಮೇಡಮ್, ಈಗ ಕನ್ನಡಾಂಬೆ ದೇವಸ್ಥಾನವನ್ನು ಮಹಾರಾಜರೇ ಮೊದಲು ಮಾಡಿದಂಥ ದೇವಸ್ಥಾನ ಅಂತ ಕನ್ನಡಾಂಬೆ ವಿಚಾರದಲ್ಲೇ ಬಾನು ಮುಸ್ತಾಕ್ ಮಾತಾಡೋರು, ಅರಿಶಿನ ಕುಂಕುಮದ ವಿಚಾರದಲ್ಲಿ ಆಗ ತಮ್ಮನ್ನು ಕೇಳ್ತಾ ಇರೋದು. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಈಗ ಆಗಿರೋ ಪಾಲಿಟಿಕ್ಸೇ ಸಾಕು, ಇನ್ನು ತಿರ್ಗಾ ಮುಂದಕ್ಕೆ ಬೆಳೆಸೋದು ಬೇಡ. ಇನ್ನು ಡಿಕೆ ಶಿವಕುಮಾರ್ ವಿವಾದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಡಿಕೆ ಶಿವಕುಮಾರ್ ರಾಜಕಾರಣಕ್ಕೆ ಹೊಸಬರಲ್ಲ, ಅವರಿಗೆ ಎಲ್ಲಾ ರೀತಿಯ ರಾಜಕೀಯ ಜ್ಞಾನ ಇದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು. ಅವ್ರದ್ದೇ ಆದಂಥ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ. ಆಮೇಲೆ ಅವರು ಏನು ರಾಜಕಾರಣಕ್ಕೆ ಹೊಸಬ್ರ, ಅವರು ಸಮರ್ಥರಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ.
ಅವರನ್ನು ಆ ರೀತಿ ಎಲ್ಲ ಐಸೋಲೇಷನ್ನು ಅದು ಇದು ಎಲ್ಲ ಮಾತಾಡೋದು ಸರಿ ಇಲ್ಲ. ಒಟ್ಟಾರೆ ಇಡೀ ವಿವಾದದ ಬಗ್ಗೆ ಈಗ ರಾಜಮನೆತನ ಮೌನ ಮುರಿಯುವ ಮೂಲಕ ವಿವಾದವನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.